ವೀಕ್ಷಕರೇ, ನಿಮ್ಗೊತ್ತಾ, ಕಾಶಿಯ ಮಣಿಕರ್ಣಿಕಾ ಘಾಟ್ನಲ್ಲಿ ದಗನೆ ಉರಿಯುವಂತ ಚಿತೆ ಶಾಂತ ಆಗುವಂತ ಸಮಯದಲ್ಲಿ, ಅಂದ್ರೆ ಸರಿಯಾಗಿ ಬೆಳಗಿನ ಜಾವ 3:40ಕ್ಕೆ ಬ್ರಹ್ಮಾಂಡದಲ್ಲಿ ಒಂದು ವಿಚಿತ್ರ ಘಟನೆ ಸಂಭವಿಸುತ್ತೆ. ಇದು ನಿಜಕ್ಕೂ ವಿಜ್ಞಾನಕ್ಕೂ ಸಂಪೂರ್ಣವಾಗಿ ಅರ್ಥ ಆಗದಂತ ಒಂದು ದೊಡ್ಡ ರಹಸ್ಯ. ಮಹಾದೇವನ ಡಮರು ಮೌನದಲ್ಲಿ ಇದ್ರೂ ಕೂಡ ಶಬ್ದ ಮಾಡುವಂತ ಸಮಯ ಅದು. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕಾಶಿಯ ಒಂದು ಪುರಾತನ ದೇವಾಲಯದ ಗೋಡೆಗಳ ನಡುವೆ ಶತಮಾನಗಳ ಕಾಲ ಮರೆಯಾಗಿದ್ದಂತ ಒಂದು ರಹಸ್ಯ ಗ್ರಂಥದ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ಗ್ರಂಥದಲ್ಲಿ 21 ಬ್ರಹ್ಮ ಮುಹೂರ್ತದ ರಹಸ್ಯಗಳು ಮತ್ತೆ ಒಂದು ಲಾಸ್ಟ್ ಫಾರ್ಮುಲಾ ಬಗ್ಗೆ ಬರೆಯಲ್ಪಟ್ಟಿದೆ. ಒಂದ್ ವೇಳೆ ನೀವು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಅದೃಷ್ಟ ಬದಲಾಗೋದಕ್ಕೆ 3 ವರ್ಷ ಬೇಡ, ಕೇವಲ 3 ನಿಮಿಷಗಳಲ್ಲಿ ನಿಮ್ಮ ಅದೃಷ್ಟ ಸಂಪೂರ್ಣವಾಗಿ ಬದಲಾಗ್ಬಿಡುತ್ತೆ. ಹೀಗಾಗಿ ಈ ಒಂದು ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ. ವೀಕ್ಷಕರೇ, ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಸಕ್ಸಸ್ಫುಲ್ ಪೀಪಲ್ಗಳು ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳ್ತಾರೆ ಅನ್ನುವಂತ ಸಾವಿರಾರು ವಿಡಿಯೋಗಳನ್ನ ನೀವೆಲ್ಲರೂ ಕೂಡ ನೋಡಿರಬಹುದು. ಆದ್ರೆ ನಿದ್ರೆಯಿಂದ ಎದ್ದ ನಂತರ ಆ ಮೊದಲ 3 ನಿಮಿಷಗಳಲ್ಲಿ ನಿಮ್ಮೊಳಗಿನ ಶಿವಶಕ್ತಿಯನ್ನ ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಯಾರೂ ನಿಮ್ಗೆ ಹೇಳೋದಿಲ್ಲ. ಒಂದ್ ವೇಳೆ ನೀವು ಬೆಳಗ್ಗೆ 4 ಗಂಟೆಗೆ ಎದ್ರು ಕೂಡ ಮತ್ತೆ ಅದೇ ಆತಂಕ, ಅದೇ ಒತ್ತಡ, ಮತ್ತೆ ಅದೇ ಮೊಬೈಲ್ ಫೋನ್ ಅನ್ನ ಚೆಕ್ ಮಾಡುವಂತ ಈ ಎಲ್ಲಾ ಕೆಲಸಗಳನ್ನ ಮಾಡ್ತಿದ್ರೆ ನೀವು ಬ್ರಹ್ಮ ಮುಹೂರ್ತವನ್ನ ಆಯ್ಕೆ ಮಾಡ್ಕೊಳ್ಳದೆ ಕೇವಲ ಗಡಿಯಾರದ ಸಮಯವನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಆ ಪ್ರಾಚೀನ ಗ್ರಂಥದ ಸಾರಾಂಶವನ್ನ ಹೇಳಲಿದ್ದೇನೆ. ಇದನ್ನು ನಾಗಸಾಧುಗಳು ಕಾಲಭೇದನ ಅಂತ ಕರೀತಾರೆ. ಅಂದ್ರೆ ಸಮಯವನ್ನ ಛಿದ್ರ ಮಾಡಿ ನಿಮ್ಮ ರಿಯಾಲಿಟಿಯನ್ನ ನೀವೇ ಬರೆಯೋದು. ಇದ್ರ ಬಗ್ಗೆ ನಮ್ಮ ಶಾಸ್ತ್ರಗಳಲ್ಲಿ ಯಥೇ ಪಿಂಡೆ ತಥಾ ಬ್ರಹ್ಮಾಂಡೆ ಅಂತ ಹೇಳಲಾಗಿದೆ. ಅಂದ್ರೆ ನಿಮ್ಮ ದೇಹದಲ್ಲಿ ಏನಿದೆಯೋ ಅದೇ ಬ್ರಹ್ಮಾಂಡದಲ್ಲೂ ಇದೆ. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ನಿಮ್ಮ ದೇಹ ಆ ಬ್ರಹ್ಮಾಂಡದ ಶಕ್ತಿಯಿಂದ ಡಿಸ್ಕನೆಕ್ಟ್ ಆಗಿದೆ. ನಾವು ಒಂದು ರೇಡಿಯೋದಂತೆ ಇದ್ದೇವೆ, ಆದ್ರೆ ಆ ರೇಡಿಯೋಗೆ ಆಂಟೆನಾ ಇದೆ, ಆದ್ರೆ ಸಿಗ್ನಲ್ ಸಂಪರ್ಕ ಸರಿಯಾಗಿಲ್ಲ. ಕಾಶಿಯ ಈ ಗುಪ್ತ ಸೂತ್ರ ಹೇಳೋದಕ್ಕೆ ಬಯಸಿದ್ದು ಏನಪ್ಪಾ ಅಂದ್ರೆ 24 ಗಂಟೆಗಳಲ್ಲಿ ಕೇವಲ 42 ನಿಮಿಷಗಳನ್ನ ಮಾತ್ರ ನಾವು ಬ್ರಹ್ಮ ಮುಹೂರ್ತ ಅಂತ ಕರಿತೀವಿ. ಆ ಒಂದು ಸಮಯದಲ್ಲಿ ಓಝೋನ್ ಪದರ ಮತ್ತೆ ಬ್ರಹ್ಮಾಂಡ ಕಿರಣಗಳು ಅಂದ್ರೆ ಕಾಸ್ಮಿಕ್ ರೇಸ್ ಒಂದು ವಿಶೇಷ ಕೋನದಲ್ಲಿ ಇರುತ್ತೆ. ಹೀಗಾಗಿ ಆ ಒಂದು ಸಮಯದಲ್ಲಿ ಗಾಳಿಯಲ್ಲಿ ಕೇವಲ ಆಕ್ಸಿಜನ್ ಮಾತ್ರ ಅಲ್ಲ, ಜೀವ ಶಕ್ತಿಯು ಹರಿಯುತ್ತೆ ಅಂತ ಹೇಳಲಾಗುತ್ತೆ. ನೀವು 21 ದಿವಸದವರೆಗೂ ನಾನು ಈಗ ಹೇಳಲಿರುವಂತ ಈ ಒಂದು ಗುಪ್ತ ವಿಧಾನವನ್ನ ಆ 3 ನಿಮಿಷಗಳಲ್ಲಿ ಅನುಸರಿಸಿ ಆ ಒಂದು ಪ್ರಾಣ ಶಕ್ತಿಯನ್ನ ನಿಮ್ಮೊಳಗೆ ಆಹ್ವಾನಿಸಿದ್ರೆ ನಿಜವಾಗ್ಲೂ ನಿಮ್ಮ ಮಾತುಗಳು ಶಿಲಾ ಶಾಸನದಂತೆ ಆಗ್ತವೆ. ನೀವು ಅನ್ಕೊಳ್ಳುವಂತ ಪ್ರತಿಯೊಂದು ವಿಚಾರ ಕೂಡ ನಿಜ ಆಗುತ್ತೆ. ಆದ್ರೆ ಇದಕ್ಕಿಂತ ಮೊದಲು ಈ ರಹಸ್ಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಮೊದಲು ಶಿವ ತತ್ವವನ್ನ ಅರ್ಥ ಮಾಡ್ಕೊಳ್ಬೇಕು. ಏಕೆಂದ್ರೆ ಶಿವ ಕೇವಲ ಒಬ್ಬ ದೈವ ಮಾತ್ರ ಅಲ್ಲ, ಶಿವ ಒಂದು ಫ್ಲೋ, ಒಂದು ಪ್ರವಾಹ. ನೀವು ಗಾಢ ನಿದ್ರೆಯಲ್ಲಿ ಇರುವಾಗ ನೀವು ಅದೇ ಶಿವ ತತ್ವಕ್ಕೆ ಅತ್ಯಂತ ಹತ್ರವಾಗಿರ್ತೀರಿ. ಆದ್ರೆ ಅಲಾರಾಂನ ಶಬ್ದ ಕೇಳಿಸಿದ ತಕ್ಷಣ ನೀವು ಏಕಾಏಕಿ ಬೆಚ್ಚಿ ಬಿದ್ದು ಎಚ್ಚರವಾಗ್ತೀರಿ. ಇದರಿಂದ ಸೃಷ್ಟಿಯಾಗಿದ್ದಂತ ಆ ಒಂದು ಸಂಪರ್ಕ ಕಳಚಿ ಹೋಗುತ್ತೆ. ಕಾಶಿ ಗ್ರಂಥದ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವುದು ಅಂದ್ರೆ ಕೇವಲ ಎದ್ದೇಳುವುದು ಅಷ್ಟೇ ಅಲ್ಲ, ಅದು ಅವತರಿಸುವುದು. ಗಂಗೆ ಶಿವನ ಜಟಿಲದಿಂದ ಭೂಮಿಗೆ ಹೇಗೆ ಅವತರಿಸ್ತಾರೋ ಹಾಗೇನೆ ನಿಮ್ಮ ಚೈತನ್ಯವು ನಿದ್ರೆ ಲೋಕದಿಂದ ಜಾಗೃತಿಯ ಸ್ಥಿತಿಗೆ ಅವತರಿಸಬೇಕು. ಇಲ್ಲಿನೇ ಆ 3 ನಿಮಿಷಗಳ ಸೂತ್ರ ಕಾರ್ಯನಿರ್ವಹಿಸುತ್ತೆ. ಆ 21 ದಿನಗಳ ಜರ್ನಿಯಲ್ಲಿ ಪ್ರತಿ ದಿವಸ ಒಂದು ಹೊಸ ರಹಸ್ಯ ಬಹಿರಂಗವಾಗುತ್ತೆ. ಆದ್ರೆ ಇದರ ಅಡಿಪಾಯ, ಇದರ ಬೇಸ್, ಆ ಮೊದಲ ಹೆಜ್ಜೆನ ನೀವು ಸ್ವತಃ ಇಡಬೇಕಾಗುತ್ತೆ. ಇದನ್ನೇ ಗ್ರಂಥದಲ್ಲಿ ಶೂನ್ಯ ಸ್ಥಿತಿ ಅಂತ ಕರೆಯಲಾಗಿದೆ. ವೀಕ್ಷಕರೇ, ಈಗ ಮತ್ತಷ್ಟು ಜಾಗೃತೆಯಿಂದ ಕೇಳಿ, ಯಾಕೆಂದ್ರೆ ಈಗ ನಾನು ಹೇಳ್ತಿರೋದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಹಲವರು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಓದೋದಿಕ್ಕೆ ಅಥವಾ ಕೆಲಸ ಮಾಡೋದಿಕ್ಕೆ ಯೋಚಿಸ್ತಾರೆ. ಇದು ಅತ್ಯಂತ ದೊಡ್ಡ ತಪ್ಪು. ಗ್ರಂಥದ ಪ್ರಕಾರ ಬ್ರಹ್ಮ ಮುಹೂರ್ತ ಇನ್ಪುಟ್ ನೀಡುವಂತ ಸಮಯ ಅಲ್ಲ, ಇದು ಟ್ಯೂನಿಂಗ್ ಮಾಡುವಂತ ಸಮಯ. ನೀವು ಒಂದು ಹಾಳಾದಂತ ಗಿಟಾರ್ನಿಂದ ಒಂದು ಒಳ್ಳೆಯ ಹಾಡನ್ನ ನುಡಿಸೋದಕ್ಕೆ ಪ್ರಯತ್ನ ಪಟ್ರೆ ಗಿಟಾರ್ನ ಆ ಸ್ವರ ಅಪಶ್ರುತಿಯಾಗಿನೇ ಕೇಳಿಸುತ್ತೆ ಅಲ್ವಾ? ಅದೇ ರೀತಿ ನಿಮ್ಮ ಮೆದುಳು ಮತ್ತು ದೇಹ ಟ್ಯೂನ್ ಆಗಿದ್ರೆ ನೀವು ಎಷ್ಟು ಶ್ರಮ ಪಟ್ಟರೂ ಕೂಡ ಫಲಿತಾಂಶ ಸಿಗೋದಿಲ್ಲ. ಹಾಗಾದ್ರೆ ಆ 3 ನಿಮಿಷಗಳ ಮಾಯಾ ಸೂತ್ರ ಅಂದ್ರೆ ಏನು, ಮತ್ತೆ ಈ 21 ಎಂಬ ಸಂಖ್ಯೆಯನ್ನ ಯಾಕೆ ಅನೇಕ ಗ್ರಂಥಗಳಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಈಗ ತಿಳಿಯೋಣ. ನಮ್ಮ ದೇಹದಲ್ಲಿ 7 ಚಕ್ರಗಳಿವೆ ಮತ್ತು ಪ್ರತಿಯೊಂದು ಚಕ್ರಕ್ಕೂ 3 ತಳಗಳು ಇದ್ದಾವೆ. ಆದ್ರೆ ನೀವು ಅಂದ್ಕೊಳ್ಳುವಂತೆ ಇದು ಯಾವುದೋ ರ್ಯಾಂಡಮ್ ನಂಬರ್ ಅಲ್ಲ. 21 ದಿವಸದಲ್ಲಿ ನಾವು ನಮ್ಮ 7 ಚಕ್ರಗಳ 3 ತಳಗಳನ್ನ ಆ 3 ನಿಮಿಷಗಳ ತಂತ್ರದ ಮೂಲಕ ಅಲೈನ್ ಮಾಡ್ತೇವೆ. ನಿಮ್ಮ ಕಣ್ಣುಗಳು ತೆರೆದಿದ್ದ ಹಾಗೇನೆ ಅದು 3:30 ಗಂಟೆ ಆಗಿರ್ಲಿ ಅಥವಾ 4 ಗಂಟೆ ಆಗಿರ್ಲಿ, ನೀವು ಹಾಸಿಗೆಯಿಂದ ತಕ್ಷಣ ಎದ್ದೇಳಬಾರದು ಮತ್ತೆ ಚಲಿಸಬಾರದು. ಆ ಗ್ರಂಥದ ಮೊದಲ ನಿಯಮವೇ ಸ್ಥಿರತೆಯಲ್ಲೇ ಶಿವನು ಇರುವನು ಅಂತ. ಆ ಒಂದು ಸಮಯದಲ್ಲಿ ನಿಮ್ಮ ಮೆದುಳಿನ ಫ್ರೀಕ್ವೆನ್ಸಿ ಥೀಟಾ ಸ್ಟೇಟ್ ನಲ್ಲಿ ಇರುತ್ತೆ. ಇದು ಎಂತ ಸ್ಥಿತಿ ಅಂದ್ರೆ ನೀವು ಯಾವ ಬೀಜವನ್ನ ಬಿತ್ತಿದ್ರೂ ಅದು ಮಹಾವೃಕ್ಷ ಆಗುತ್ತೆ. ನೀವು ಆ ಸಮಯದಲ್ಲಿ ಗೊಂದಲದಿಂದ ಇದ್ರೆ ಆ ಒಂದು ಮಾಯಾ ಕಿಟಿಯನ್ನ ಮುಚ್ಚಿಬಿಡ್ತೀರಿ.
ವೀಕ್ಷಕರೇ, ಈ ಒಂದು ರಹಸ್ಯ ಯಾತ್ರೆಯನ್ನ ಈಗ ಆರಂಭಿಸೋಣ. ಮೊದಲಿಗೆ ನಿಮ್ಮ ಮೆದುಳಿನ ಎಲ್ಲಾ ಬಾಗಿಲುಗಳನ್ನು ಕೂಡ ತೆರೆದ್ಬಿಡಿ. ಯಾಕೆಂದ್ರೆ ಈಗ ನಾವು ಆ ಗುಪ್ತ ಜ್ಞಾನ ಸಾಗರದಲ್ಲಿ ಮುಳುಗಲಿದ್ದೇವೆ. ವಿಜ್ಞಾನ ಮುಗಿದು ಆಧ್ಯಾತ್ಮ ಆರಂಭ ಆಗುವಂತ ಸ್ಥಳದಲ್ಲಿ ನೀವು ನಿಮ್ಮ ವಿಧಿಯನ್ನ ಮತ್ತೆ ಬರಿಬೇಕು. ಈಗ ಇದನ್ನ ಮಾಡೋದಕ್ಕೆ ನೀವು ಸಿದ್ಧರಾಗಿದ್ದೀರಾ? ಆ ಗ್ರಂಥದಲ್ಲಿ ಬರ್ದಿರೋದು ಏನಪ್ಪಾ ಅಂದ್ರೆ ತ್ರಿಪುರ ರಹಸ್ಯ, ಅಂದ್ರೆ 3 ನಿಮಿಷಗಳು, 3 ಲೋಕಗಳು ಮತ್ತೆ 3 ಶಕ್ತಿಗಳು. ನೀವು ಕಣ್ಣನ್ನು ತೆರೆಯುವಾಗ ಮೊದಲ 60 ಕ್ಷಣಗಳು ಅಂದ್ರೆ ಮೊದಲ 1 ನಿಮಿಷ ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಿದೆ. ಇದನ್ನ ಅನ್ನಮಯ ಕೋಶ ಅಂತ ಕರೀತಾರೆ. ನೀವು ಹಾಸಿಗೆ ಮೇಲೆ ಮಲ್ಕೊಂಡೆ ಕೈಕಾಲುಗಳನ್ನ ಕದಲಿಸದೆ ಕೇವಲ ನಿಮ್ಮ ದೇಹವನ್ನ ಅನುಭವಿಸಬೇಕು. ನಿಮ್ಮ ಚೈತನ್ಯವನ್ನ ನಿಮ್ಮ ಕಾಲಿನ ಬೆರಳುಗಳಿಂದ ತಲೆ ಮೇಲಿನ ಸಹಸ್ರಾರ ಚಕ್ರದವರೆಗೂ ತೆಗೆದುಕೊಂಡು ಹೋಗ್ಬೇಕು. ನೀವು ಈಗ ಜೀವಂತವಾಗಿದ್ದೀರಿ ಎಂಬುದನ್ನ ಅರ್ಥಕೊಳ್ಬೇಕು. ಇದು ಚಿಕ್ಕ ವಿಷಯವಂತೂ ಅಲ್ವೇ ಅಲ್ಲ. ಕಾಶಿಯಲ್ಲಿ ಪ್ರತಿ ದಿವಸ ಸಾವಿರಾರು ಚಿತೆಗಳು ದಹನ ಆಗ್ತಿರ್ತವೆ. ಆದ್ರೆ ಇವತ್ತು ಮಹಾದೇವ ನಿಮ್ಮ ಚಿತೆಯನ್ನಲ್ಲ, ನಿಮ್ಮ ಚೈತನ್ಯವನ್ನ ಜಾಗೃತಗೊಳಿಸಿದ್ದಾನೆ. ಈ ಮೊದಲ ನಿಮಿಷದಲ್ಲಿ ನೀವು ಕೃತಜ್ಞತೆಯನ್ನ ಅನುಭವಿಸಬೇಕು. ಹೇ ಮಹಾಕಾಲ್, ನನ್ಗೆ ಈ ಹೊಸ ಜೀವನವನ್ನ, ಈ ಹೊಸ ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿ. ಈಗ ಮುಂದಿನ ಸ್ಟೆಪ್ 2ನೇ ನಿಮಿಷ. ಇದು ಅತ್ಯಂತ ಮಹತ್ವದಾಗಿದೆ. ಇದು ಪ್ರಾಣಮಯ ಕೋಶದ ಸಮಯ. ಈಗ ನಿಮ್ಮ ಸಂಪೂರ್ಣ ಗಮನವನ್ನ ನಿಮ್ಮ ಉಸಿರಿನ ಕಡೆಗೆ ತೆಗೆದುಕೊಂಡು ಹೋಗ್ಬೇಕು. ಗ್ರಂಥ ಹೇಳೋದು ಏನಪ್ಪಾ ಅಂದ್ರೆ ಉಸಿರೇ ಶಿವನ ದಾರಿ. ಬ್ರಹ್ಮ ಮುಹೂರ್ತದಲ್ಲಿ ನಿಮ್ಮ 2 ನಾಡಿಗಳಾದಂತ ಈಡ ಅಂದ್ರೆ ಚಂದ್ರನಾಡಿ ಮತ್ತು ಪಿಂಗಲ ಅಂದ್ರೆ ಸೂರ್ಯನಾಡಿ, 2 ನಾಡಿಗಳು ಸಮತೋಲನಕ್ಕೆ ಬರೋದಕ್ಕೆ ಪ್ರಯತ್ನಿಸ್ತಿರ್ತವೆ. ನೀವು ಕೇವಲ ನಿಮ್ಮ ಉಸಿರಿನ ವೇಗವನ್ನ ಗಮನಿಸಬೇಕು. ಅದನ್ನ ಬದಲಾಯಿಸಲು ಪ್ರಯತ್ನಿಸಬೇಡಿ. ಕೇವಲ ಗಾಳಿ ಒಳಗೆ ಹೇಗೆ ಹೋಗುತ್ತೆ ಮತ್ತೆ ಹೊರಗಡೆ ಹೇಗೆ ಬರುತ್ತೆ ಅನ್ನೋದನ್ನ ಮಾತ್ರ ಗಮನಿಸಿ. ಈ 2 ನಿಮಿಷದಲ್ಲಿ ಒಂದು ದೃಶ್ಯ ಕಲ್ಪನೆಯನ್ನ ಮಾಡ್ಕೊಳ್ಳಿ. ಯಾವ ದೃಶ್ಯ ಅಂದ್ರೆ ಪ್ರತಿಯೊಂದು ಉಸಿರಾಟದೊಂದಿಗೆ ಬ್ರಹ್ಮಾಂಡದ ಬಂಗಾರದ ಶಕ್ತಿ ಅಂದ್ರೆ ಗೋಲ್ಡನ್ ಎನರ್ಜಿ ನಿಮ್ಮೊಳಗೆ ತುಂಬ್ತಾ ಇದೆ ಅಂತ ಭಾವಿಸಿ. ಮತ್ತೆ ಪ್ರತಿಯೊಂದು ಹೊರಗಡೆ ಹೋಗುವಂತ ಉಸಿರಾಟದೊಂದಿಗೆ ನಿಮ್ಮ ದೇಹದಲ್ಲಿ ಇರುವಂತ ಅನಾರೋಗ್ಯ, ಸೋಮಾರಿತನ ಮತ್ತು ನಕಾರಾತ್ಮಕತೆ ಕಪ್ಪು ಹೊಗೆಯಾಗಿ ಹೊರಗಡೆ ಹೋಗ್ತಿದೆ ಅಂತ ಕಲ್ಪಿಸ್ಕೊಳ್ಳಿ. ಇದು ಕೇವಲ ಕಲ್ಪನೆ ಮಾತ್ರ ಅಲ್ಲ, ನಿಮ್ಮ ಒಂದು ಮಾನಸಿಕ ಕ್ರಿಯೆ. ಇದು ನಿಮ್ಮ ದೇಹದ ಕೋಶಗಳನ್ನ ರೀಪ್ರೋಗ್ರಾಮ್ ಮಾಡುತ್ತೆ. ಇದನ್ನೇ ಶಿವ ಶ್ವಾಸ ಕ್ರಿಯೆ ಅಂತ ಕರೀತಾರೆ. ವೀಕ್ಷಕರೇ, ಈಗ 3ನೇ ನಿಮಿಷದ ಬಗ್ಗೆ ಮಾತನಾಡೋಣ. ಇದು ನಿಮ್ಮ ಮನೋಮಯ ಕೋಶ ಅಂದ್ರೆ ಅದ್ಭುತ ನಡೆಯುವಂತ ಸಮಯ. ದೇಹ ಶಾಂತವಾಗಿದ್ದು ಉಸಿರಾಟಗಳು ಲಯದಲ್ಲಿ ಇರುವಾಗ ನಿಮ್ಮ ಮೆದುಳು ಒಂದು ಖಾಲಿ ಕಾಗದದಂತೆ ಆಗಿರುತ್ತೆ. ಈ 3ನೇ ನಿಮಿಷದಲ್ಲಿ ನೀವು ನಿಮ್ಮ ಸಂಕಲ್ಪವನ್ನ ಪುನರಾವರ್ತಿಸಬೇಕು. ಇಲ್ಲಿ ಜನ ತಪ್ಪು ಮಾಡ್ತಾರೆ. ನಾನು ಶ್ರೀಮಂತನಾಗಬೇಕು ಅಥವಾ ನಾನು ಆರೋಗ್ಯವಂತನಾಗಿರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಗ್ರಂಥದ ಪ್ರಕಾರ ಬೇಕು ಅನ್ನುವುದು ಕೊರತೆಯನ್ನ ಸೂಚಿಸುತ್ತೆ. ಹೀಗಾಗಿ ನೀವು ಈ ಒಂದು ವಿಷಯ ಈಗಾಗಲೇ ನಡೆದಿರುವಂತೆ ನೀವು ಅನುಭವಿಸಬೇಕು. ನಾನು ಶಕ್ತಿಶಾಲಿ, ನಾನು ನನ್ನ ಗುರಿಯನ್ನ ತಲುಪಿದ್ದೇನೆ, ಶಿವನ ಕೃಪೆ ನನ್ನ ಜೊತೆ ಇದೆ ಅಂತ ಹೇಳಿ ಅದನ್ನ ಅನುಭವಿಸಿ. ಈ 3ನೇ ನಿಮಿಷದಲ್ಲಿ ಈ ದೃಶ್ಯವನ್ನ ಕಣ್ಮುಚ್ಚಿ ನೋಡಿ. ನಿಮ್ಮ ಯಶಸ್ಸನ್ನ, ನಿಮ್ಮ ಸಂತೋಷವನ್ನ ಸ್ಪಷ್ಟವಾಗಿ ನೋಡಿ. ಅದು ಒಂದು HD ಸಿನಿಮಾದಂತೆ ನಿಮ್ಮ ಕಣ್ಮುಂದೆ ಕಾಣ್ಬೇಕು. ಬ್ರಹ್ಮ ಮುಹೂರ್ತದ ಶಾಂತತೆಯಲ್ಲಿ ಥೀಟಾ ಸ್ಟೇಟ್ ನಲ್ಲಿ ನೀವು ಆ ಬೀಜವನ್ನ ಬಿತ್ತಿದಾಗ ಪ್ರಕೃತಿಯ ಪಂಚಭೂತಗಳೆಲ್ಲವೂ ಕೂಡ ಆ ಬೀಜವನ್ನ ಮರವಾಗಿಸೋದಿಕ್ಕೆ ಸಿದ್ಧ ಆಗ್ತವೆ. ದೇಹದ ಮೇಲಿನ ಕೃತಜ್ಞತೆ, ಉಸಿರಿನ ಶುದ್ಧೀಕರಣ, ಸಂಕಲ್ಪ ಸೃಷ್ಟಿ, ಇದೇ ಆ 3 ನಿಮಿಷಗಳ ಸೂತ್ರ. ಆದ್ರೆ ವೀಕ್ಷಕರೇ, ಈ ರೀತಿ ನೀವು ಒಂದ್ ದಿವಸ ಮಾಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಆ ಗುಪ್ತ ಗ್ರಂಥದಲ್ಲಿ 21 ದಿನಗಳ ಚಕ್ರದ ಬಗ್ಗೆ ಹೇಳಲಾಗಿದೆ. ಮತ್ತೆ ಆ 21 ದಿನಗಳು ಸುಲಭ ಆಗಿರೋದಿಲ್ಲ. ಇದು ನಿಮ್ಮ ಹಳೆಯ ರೂಪದ ಮರಣ ಮತ್ತೆ ಹೊಸ ರೂಪದ ಜನನ ಆಗಿರುತ್ತೆ. ಈಗ ಈ 21 ದಿನಗಳಲ್ಲಿ ನಿಮ್ ಜೊತೆ ಏನ್ ನಡೆಯುತ್ತೆ ಮತ್ತು ಅದನ್ನ ನೀವು ಹೇಗೆ ನಿಭಾಯಿಸಬೇಕು ಎಂಬುದನ್ನ ತಿಳಿದುಕೊಳ್ಳೋಣ. ಗ್ರಂಥ ಈ 21 ದಿನಗಳನ್ನ 3 ಹಂತಗಳಾಗಿ ಅಂದ್ರೆ ಫೇಸ್ಗಳಾಗಿ ವಿಭಜಿಸಿದೆ. 7 ದಿನಗಳ 3 ಹಂತಗಳನ್ನಾಗಿ ಇದನ್ನ ವಿಂಗಡಿಸಬೇಕು. ಮೊದಲ ಹಂತ 1ರಿಂದ 7ನೇ ದಿವಸದವರೆಗೂ. ಇದನ್ನ ಡಿಕಾಕ್ಸಿಫಿಕೇಶನ್ ಅಂತ ಹೇಳಲಾಗುತ್ತೆ. ಈ ಒಂದು ಪದ ನಿಮ್ಗೆ ಸ್ವಲ್ಪ ವಿಚಿತ್ರವಾಗಿ ಅನಿಸಬಹುದು. ಆದ್ರೆ ವೀಕ್ಷಕರೇ, ನಿಮ್ಗೆ ನೆನಪಿರಬಹುದು, ಸಮುದ್ರ ಮಂಥನ ನಡೆದಾಗ ಅಮೃತಕ್ಕಿಂತನೂ ಕೂಡ ಮೊದಲು ಹಾಲಾಹಲ ವಿಷ ಹೊರ ಬಂದಿತ್ತು. ಅದನ್ನ ಮಹಾದೇವ ತನ್ನ ಕಂಠದಲ್ಲಿ ಧರಿಸಿದ್ದ. ನೀವು ನಾಳೆ ಬೆಳಿಗ್ಗೆಯಿಂದ ಈ 3 ನಿಮಿಷಗಳ ತಂತ್ರಗಳನ್ನ ಶುರು ಮಾಡಿದಾಗ ಮೊದಲ 7 ದಿನಗಳು ನಿಮ್ಗೆ ತುಂಬಾ ಕಷ್ಟಕರವಾಗಿರ್ತವೆ. ನಿಮ್ಮ ದೇಹ ವಿರೋಧವನ್ನ ತೋರಿಸುತ್ತೆ. ನಿಮ್ಗೆ ಹೆಚ್ಚು ನಿದ್ರೆ ಬರುತ್ತೆ, ತಲೆ ಭಾರ ಆಗುವಂತೆ ಅನ್ಸುತ್ತೆ, ಹಳೆಯ ಬಚ್ಚಿಟ್ಟಂತ ಭಾವನೆಗಳು ಹೊರ ಬರ್ತವೆ. ಇದೆಲ್ಲವನ್ನ ಬಿಟ್ಟು ಮತ್ತೆ ಮಲಗೋಣ ಅಂತ ಭಾವನೆ ಬರುತ್ತೆ. ಇದು ಸಹಜ. ಆದ್ರೆ ಇದೇ ಆ ವಿಷ. ಇದು ಸಾಕಷ್ಟು ವರ್ಷಗಳಿಂದ ನಿಮ್ಮ ದೇಹದೊಳಗೆ ಇರುವಂತ ವಿಷ. ಈ ಆಲಸ್ಯ, ಈ ಪ್ರೊಕಾಸ್ಟಿನೇಷನ್, ಈ ಭಯ ಇವೆಲ್ಲವೂ ಕೂಡ ಹೊರಗಡೆ ಬರ್ತಿವೆ. ಕಾಶಿ ಸೂತ್ರ ಏನ್ ಹೇಳುತ್ತೆ ಅಂದ್ರೆ, ಯಾರು ಕಷ್ಟಪಟ್ಟು ಒದ್ದಾಡಿ ಇದನ್ನ ಬಿಡದೆ ಅನುಸರಿಸ್ತಾರೋ ಅವರೇ ಕೊನೆಯಲ್ಲಿ ಸ್ಥಿರವಾಗಿ ನಿಂತ್ಕೊಳ್ತಾರೆ. ಆ 7 ದಿನಗಳಲ್ಲಿ ನೀವು ಹಿಂದೆ ಸರಿಬಾರದು. ನೀವು ನೀಲಕಂಠನಂತೆ ಆಗ್ಬೇಕು. ಈ ಒಂದು ಸಮಯದಲ್ಲಿ ಈ ಒಂದು ವಿಶೇಷ ನಿಯಮವನ್ನ ಪಾಲಿಸಿ. ನೀವು ನಿದ್ರೆಯಿಂದ ಎದ್ದ ತಕ್ಷಣ 1 ಗಂಟೆವರೆಗೂ ಮೊಬೈಲ್ ಸ್ಕ್ರೀನ್ ಅನ್ನ ನೋಡಬೇಡಿ. ಒಂದ್ ವೇಳೆ ನೀವು ಆ 7 ದಿವಸದೊಳಗೆ ಮೊಬೈಲ್ ನ ನೀಲಿ ಬೆಳಕು ನಿಮ್ಮ ಕಣ್ಣುಗಳಿಗೆ ಬಿದ್ರೆ ನೀವು ನಿಮ್ಮ ಪಿನಿಯಲ್ ಗ್ರಂಥಿಯನ್ನ ಅಂದಗೊಳಿಸಂತಾಗುತ್ತೆ.
ಇದು ನಿಮ್ಮ ಮೂರನೇ ಕಣ್ಣು ಸಕ್ರಿಯ ಆಗೋದಕ್ಕೆ ಪ್ರಯತ್ನಿಸುವಂತ ಸಮಯ. ಅದಕ್ಕೆ ಕತ್ಲೇಬೇಕು, ಮೊಬೈಲ್ನ ಬೆಳಕಲ್ಲ. ಈ 7 ದಿನಗಳಲ್ಲಿ ಸಾಕಷ್ಟು ನೀರನ್ನ ಕುಡೀರಿ, ಯಾಕೆಂದ್ರೆ ನಿಮ್ಮ ದೇಹ ತನ್ನೊಳಗಿನ ಗೊಂದಲವನ್ನ ಹೊರಹಾಕೋದಿಕ್ಕೆ ಶುರು ಮಾಡುತ್ತೆ. ನೀವು ಈ 7 ದಿನಗಳ ಸಂಘರ್ಷವನ್ನ ದಾಟಿದ್ರೆ ನಿಮ್ಮ ಹಳೆಯ ಅಭ್ಯಾಸಗಳ ಬೆನ್ನೆಲುಬೆ ಮುರಿದಂತಾಗುತ್ತೆ. ಇನ್ನು 2ನೇ ಹಂತ, 8ರಿಂದ 14ನೇ ದಿನಗಳು ಅಘೋರ ದೃಷ್ಟಿ ಅಥವಾ ಅವಲೋಕನ. ವೀಕ್ಷಕರೇ, ದೇಹ ಸ್ವಲ್ಪ ಶಾಂತವಾದ ನಂತರ 8ನೇ ದಿನದಿಂದ ಮೆದುಳಿನ ಆಟ ಶುರುವಾಗುತ್ತೆ. ಅಘೋರ ಅಂದ್ರೆ ಗೌರವಲ್ಲದ್ದು, ಅಂದ್ರೆ ಸರಳವಾಗಿರೋದು, ಯಾವುದರಲ್ಲೂ ಕೂಡ ಭೇದ ಭಾವ ಇಲ್ಲದೆ ಇರೋದು. ಈ ಒಂದು ದಿವಸಗಳಲ್ಲಿ ನಿಮ್ಗೆ ಅಕಸ್ಮಾತ್ ಆಗಿ ಹಲವಾರು ಆಲೋಚನೆಗಳು ಬರ್ತವೆ. ಕೆಲವೊಮ್ಮೆ ಬಹಳ ಕೆಟ್ಟ ನೆನಪುಗಳು ಕಾಡ್ತವೆ. ಗ್ರಂಥ ಹೇಳೋದು ಏನಪ್ಪಾ ಅಂದ್ರೆ, ಆಲೋಚನೆಗಳನ್ನ ಹಿಡಿದಿಟ್ಕೊಳ್ಬೇಡಿ, ಅವನ್ನ ಹರಿಯೋದಿಕ್ಕೆ ಬಿಡಿ. ಗಂಗಾ ಘಾಟ್ ಮೇಲೆ ಕೂತು ನೀರು ಹರಿಯೋದನ್ನ ಹೇಗ್ ನೋಡ್ತಿರೋ ಹಾಗೇನೆ ಬ್ರಹ್ಮ ಮುಹೂರ್ತದ ಆ 3 ನಿಮಿಷಗಳ ನಂತರ ಮೌನವಾಗಿ ಕೂತು ನಿಮ್ಮ ಆಲೋಚನೆಗಳನ್ನ ಗಮನಿಸಿ. ಈ ಒಂದು ಹಂತದಲ್ಲಿ ನಿಮ್ಗೆ ಒಂದು ವಿಚಿತ್ರವಾದಂತ ಶಾಂತಿಯ ಅನುಭವ ಆಗುತ್ತೆ. ನೀವು ನಿಮ್ಮ ದೇಹಕ್ಕಿಂತ ಬೇರೆ ಎಂಬ ಅನುಭವ ಮೂಡುತ್ತೆ. ನಿಮ್ಮ ಫ್ರೀಕ್ವೆನ್ಸಿ ಬದಲಾಗಲು ಆರಂಭ ಆಗುವಂತ ಸಮಯ ಇದು. ಹಿಂದೆ ಯಾವ ವಿಷಯಗಳ ಮೇಲೆ ನಿಮ್ಗೆ ಕೋಪ ಬರ್ತಿತ್ತೋ ಈಗ ಅವು ನಿಮ್ಗೆ ಅರ್ಥವಿಲ್ಲದಂತೆ ಕಾಣಿಸ್ತವೆ. ನೀವು ಸಣ್ಣ ಸಣ್ಣ ವಿಚಾರಗಳಿಗೆ ಜಗಳ ಮಾಡೋದನ್ನ ನಿಲ್ಲಿಸ್ಬಿಡ್ತೀರಿ, ಯಾಕೆಂದ್ರೆ ಈಗ ನಿಮ್ಮ ಶಕ್ತಿ ಮೂಲಾಧಾರ ಚಕ್ರದಿಂದ ಮೇಲೆದ್ದು ಹೃದಯ ಚಕ್ರದ ಕಡೆಗೆ ಸಾಗ್ತಿದೆ. ಈ ದಿನಗಳಲ್ಲಿ ಒಂದು ಕೆಲಸವನ್ನ ತಪ್ಪದೆ ಮಾಡಿ. ಈ 3 ನಿಮಿಷಗಳ ನಂತರ 5 ನಿಮಿಷಗಳ ಕಾಲ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನ ಮನಸ್ಸಲ್ಲಿ ಜಪಿಸಿ. ಜೊತೆಗೆ ನಿಮ್ಮ ಮನಸ್ಸಿನೊಂದಿಗೆ ನೀವೇ ಮಾತನಾಡ್ಕೊಳ್ಳಿ, ಯಾಕೆಂದ್ರೆ ಈ ಮಂತ್ರ ಒಂದು ವೈಬ್ರೇಷನ್ ಆಗಿದೆ. ಇದು ನಿಮ್ಮ DNA ನ ರಿಪೇರ್ ಮಾಡುತ್ತೆ. ಸೌಂಡ್ ಫ್ರೀಕ್ವೆನ್ಸಿ ಜೊತೆಗೆ ಬ್ಯಾಟರ್ ಕೂಡ ಬದಲಾಗುತ್ತೆ ಅಂತ ವಿಜ್ಞಾನ ಒಪ್ಕೊಳ್ಳುತ್ತೆ. ಇನ್ನು 3ನೇ ಹಂತ, ಶಿವ ಸಾಯುಜ್ಯ. ಇದು ಪ್ರತಿಯೊಬ್ಬ ಸಾಧಕನು ಕಾಯುವಂತ ಹಂತ. 15ನೇ ದಿನದ ನಂತರ ನಿಮ್ಗೆ ಅಲಾರಾಂನ ಅಗತ್ಯ ಇರೋದಿಲ್ಲ. ಬೆಳಿಗ್ಗೆ 3:40ಕ್ಕೆ ನಿಮ್ಮ ಕಣ್ಣುಗಳು ಸ್ವತಃ ತೆರೀತವೆ. ಒಳಗೆ ಯಾರೋ ಬೆಳಕನ್ನ ಹಚ್ಚಿದಂತ ತಾಜಾತನದ ಅನುಭವ ಆಗುತ್ತೆ. ಆ ಒಂದು ಸಮಯದಲ್ಲಿ ನೀವು ಏನು ಆಲೋಚಿಸ್ತೀರೋ ಅದು ಬಹಳ ಬೇಗ ವಾಸ್ತವಾಗುತ್ತೆ. ಇದನ್ನ ನಾವು ಲಾ ಆಫ್ ಅಟ್ರಾಕ್ಷನ್ ಅಂತ ಕರಿತೀವಿ. ಆದ್ರೆ ಕಾಶಿ ಗ್ರಂಥದಲ್ಲಿ ಇದನ್ನ ಸಂಕಲ್ಪ ಸಿದ್ಧಿ ಅಂತ ಕರೆಯಲಾಗಿದೆ. ನೀವು ಯಾರನ್ನಾದ್ರೂ ನೆನಪು ಮಾಡ್ಕೊಳ್ತಿದ್ರೆ ತಕ್ಷಣವೇ ಅವರಿಂದ ನಿಮ್ಗೆ ಕರೆ ಬರುತ್ತೆ. ನೀವು ಯಾವ್ದಾದ್ರು ಕೆಲಸದ ಬಗ್ಗೆ ಆಲೋಚನೆ ಮಾಡ್ತಿದ್ರೆ ಆ ಕೆಲಸಕ್ಕೆ ಬೇಕಾದಂತ ಬಾಗಿಲುಗಳು ಸ್ವತಃ ತಾನಾಗಿನೇ ಓಪನ್ ಆಗ್ತವೆ. ಇದು ಯಾವುದು ಚಮತ್ಕಾರ ಅಲ್ಲ, ಇದು ಕೇವಲ ನಿಮ್ಮ ಆಂಟೆನಾ. ಈಗ ನೀವು ಬ್ರಹ್ಮಾಂಡದ ಸಿಗ್ನಲ್ಗೆ ಟ್ಯೂನ್ ಆಗಿರೋದ್ರಿಂದ ಇವೆಲ್ಲ ಸಂಭವಿಸ್ತವೆ. ಈ ಕೊನೆಯ 7 ದಿನಗಳಲ್ಲಿ ನಿಮ್ಮ ಆ 3 ನಿಮಿಷಗಳ ದೃಶ್ಯೀಕರಣವನ್ನ ಬಹಳ ಶಕ್ತಿಶಾಲಿಯನ್ನಾಗಿ ಮಾಡಿ, ಯಾಕೆಂದ್ರೆ ಈಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಸಂಪೂರ್ಣವಾಗಿ ತೆರೆಯಲಾಗಿರುತ್ತೆ. ಈಗ ನೀವು ಇದರಲ್ಲಿ ಯಾವ ಬೀಜವನ್ನ ಬಿತ್ತುತ್ತೀರೋ ಅದೇ ನಿಮ್ಮ ಅದೃಷ್ಟದಂತೆ ಬದಲಾಗುತ್ತೆ. ಆದ್ರೆ ವೀಕ್ಷಕರೇ, ಈ ಪ್ರಯಾಣ 21 ದಿವಸಗಳಲ್ಲೇ ಮುಗಿಯೋದಿಲ್ಲ. ಗ್ರಂಥದ ಕೊನೆಯಲ್ಲಿ ಒಂದು ಎಚ್ಚರಿಕೆಯನ್ನು ಕೂಡ ಬರೆಯಲಾಗಿದೆ. 21 ದಿವಸದ ನಂತರ ನೀವು ಮತ್ತೆ ಹಳೆಯ ಅಭ್ಯಾಸಗಳಿಗೆ ಹಿಂದಿರುಗಿದ್ರೆ, ಅಂದ್ರೆ ಮತ್ತೆ ತಡವಾಗಿ ಎದ್ದೇಳೋದು ಅಥವಾ ಬಹುತೇಕ ಸಮಯವನ್ನ ಮೊಬೈಲ್ನಲ್ಲೇ ಕಳೆಯೋದು, ಸೋಮಾರಿಯಂತೆ ಆಲಸ್ಯದ ಜೀವನವನ್ನು ನಡೆಸೋದನ್ನ ಮತ್ತೆ ಶುರು ಮಾಡಿದ್ರೆ ನೀವು ಪಡೆದುಕೊಂಡಂತ ಶಕ್ತಿ ನಿಧಾನವಾಗಿ ಕಳೆದು ಹೋಗುತ್ತೆ. ಈ 3 ನಿಮಿಷಗಳ ಸೂತ್ರವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ದಿನದ 1440 ನಿಮಿಷಗಳಲ್ಲಿ ನೀವು ನಿಮ್ಮ ಅದೃಷ್ಟಕ್ಕಾಗಿ ಕೇವಲ 3 ನಿಮಿಷಗಳನ್ನ ಮೀಸಲಿಡಲು ಪ್ರಯತ್ನಿಸಿ. ಕಾಶಿಯ ಆ ಹಳೆಯ ದೇವಾಲಯ ಇವತ್ಗೂ ಅಲ್ಲೇ ಇದೆ. ಗಂಗೆ ಇನ್ನೂ ಕೂಡ ಹರಿತಾನೆ ಇದ್ದಾಳೆ. ಮತ್ತೆ ಆ ಬ್ರಹ್ಮ ಮುಹೂರ್ತವು ಇವತ್ಗೂ ಪ್ರತಿ ದಿವಸ ಬೆಳಗ್ಗೆ ನಿಮ್ಮ ಬಾಗಿಲನ್ನ ತಡ್ತಲೇ ಇದೆ. ಸ್ವಲ್ಪ ತಡ ಆಗಿದೆ ನಿಜ, ಆದ್ರೆ ನೀವು ಮತ್ತಷ್ಟು ತಡ ಮಾಡಬೇಡಿ. ವ್ಯತ್ಯಾಸ ಏನು ಅಂದ್ರೆ, ನಿನ್ನೆವರೆಗೂ ನೀವು ನಿದ್ರೆ ಮಾಡ್ತಿದ್ರಿ, ಆದ್ರೆ ನೀವು ಎಚ್ಚರಗೊಂಡಿದ್ದೀರಿ. ಅಹಂ ಬ್ರಹ್ಮಾಸ್ಮಿ ಅಂತ ಶಿವ ಹೇಳ್ತಾನೆ. ಆದ್ರೆ ನಾನೇ ಬ್ರಹ್ಮಾಂಡ, ನಾನು ಯಾರ ಕೈಯಲ್ಲಿನ ಆಟದ ಗೊಂಬೆ ಅಲ್ಲ, ನಿಮ್ಗೆ ನೀವೇ ಸೃಷ್ಟಿಕರ್ತರು ಎಂಬುದು ಇದರ ಅರ್ಥ. ನಾಳೆ ಬೆಳಿಗ್ಗೆ 3:40 ನಿಮ್ಗಾಗಿ ಕಾಯ್ತಾ ಇದೆ. ಹಾಸಿಗೆಯನ್ನ ಬಿಡಿ, ಆಲಸ್ಯವನ್ನ ಬಿಡಿ, ಮತ್ತೆ ನಿಮ್ಗಾಗಿ ಕಾಯ್ತಿರುವಂತ ವಿಜಯ ತಿಲಕವನ್ನ ಅನುಭವಿಸಿ. ಆ ವಿಜಯ ತಿಲಕವನ್ನ ಮಹಾಕಾಲನೆ ಸ್ವತಃ ಬಂದು ನಿಮ್ಗೆ ಇಡ್ತಾನೆ. ದೇಹ, ಶ್ವಾಸ ಮತ್ತೆ ಸಂಕಲ್ಪ ಎಂಬ ಈ 3 ಮಂತ್ರವನ್ನ ಮರಿಬೇಡಿ. ಇವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡ್ತವೆ. ನಿಮ್ಮ ಅದೃಷ್ಟ ನಿಮ್ಮ ಕೈಯಲ್ಲಿದೆ. ಯೋಚಿಸಿ ಮತ್ತು ನೀವೇ ಸ್ವಂತ ನಿರ್ಧಾರವನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.